ಒಂದು ಪ್ಲೇಟಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೋಬೇಕು. ಎಣ್ಣೆ ಹಾಗೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಹಾಗೂ ಸಾಲ್ಟು ಇಷ್ಟು ಇಟ್ಕೋಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ನಾವು ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ತುಂಬ ಚೆನ್ನಾಗಿ ಕೆಂಪಗಾಗೋ ರೀತಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡೋ ತನಕ ನೋಡ್ತಿದ್ದೀರಲ್ವ ಹೇಗೆ ಹುರಿತಾ ಇದ್ದಾರೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಇದೆಲ್ಲ ಚೆನ್ನಾಗಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಸ್ವಲ್ಪ ಹುರಿದಾಗಿದೆ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ದಪ್ಪಮೆಣಸಿನ್ಕಾಯಿ ಹಾಕಿ ಹುರಿಬೇಕು. ಅದ್ರ ಜೊತೆ ಟೊಮೊಟೊ ಹಣ್ಣು ಅಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಹುರಿದಾದ ನಂತರ ಹಾಕಬೇಕು. ನೋಡ್ತಿದ್ದೀರಲ್ವ ನೀವು. ಈಗ ಸ್ವಲ್ಪ ನಾನು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಸ್ವಲ್ಪ ಟೊಮೊಟೊ ಹಚ್ಚಿರೋದನ್ನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಏಕೆಂದರೆ ಬೇಯಬೇಕಲ್ಲ, ಅದರಿಂದಾಗಿ ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ತೀವಿ, ಏಕೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ. ಹಸಿ ಸ್ಮೆಲ್ಲೆಲ್ಲ ಹೋದಾದಮೇಲೆ ನಾವು ಆಡಿಸಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಪೇಸ್ಟ್ನ ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಅಷ್ಟೇ ನಾವು ಹಾಗೆಯೇ ಇದು ಮಾಡಿರ್ತೀವಲ್ವ, ಅಂದರೆ ಎಣ್ಣೆಲೇನು ಫ್ರೈ ಮಾಡಿರಲ್ಲ, ಹಾಗೆಯೇ ಇದು ಮಾಡಿಬಿಟ್ಟಿರ್ತೀವಿ. ಅದರಿಂದಾಗಿ ಸಪ್ರೇಟಾಗಿ ಆಡಿಸ್ಕೊತೀವಿ. ಆಡಿಸಿರೋದನ್ನ ಹಾಕಾದ್ಮೇಲೆ ಬೇಯಿಸಿಟ್ಟಿರ್ತಕ್ಕಂಥ ಚಿಕನ್ನ ನಾವು ಹಾಕ್ತಾಯಿರೋದು. ಮೊದಲೇ ನಾವು ಆಲ್ರೆಡಿ ಚಿಕನ್ನ ತೊಳೆದು ವಾಶ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರ್ತೀವಿ ಸಪ್ರೇಟಾಗಿ. ಅದನ್ನು ಅಪ್ಲೈ ಮಾಡಿದ್ದೀವಿ. ಏನು ತುಂಬ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದು ಅದನ್ನು ಬೇಯಿಸಿರ್ತೀವಲ್ಲ, ಅದನ್ನ ಈಗ ಅದ್ರ ಮೇಲೆ ಹಾಕ್ದಾಗ ಚೆನ್ನಾಗಿರುತ್ತೆ. ಏಕೆಂದರೆ ನೀರು ಬಿಟ್ಕೊಳ್ಳಲ್ಲ, ನೀರು ಅಂಶ ಇರಲ್ವಲ್ಲ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ ಚೆನ್ನಾಗಿ ಬಂದಿದೆ ಅದು ಆಲ್ರೆಡಿ ಸ್ವಲ್ಪ. ಈಗ ಅದು ಸ್ವಲ್ಪ ಇದಾಗಬೇಕು ಅದ್ರ ಜೊತೆ. ಅದಾದಮೇಲೆ ನಾವು ಬಳಸ್ತಕ್ಕಂಥ ಚಿಕನ್ ಮಸಾಲನ ಹಾಕಿದ್ದೀವಿ. ನೋಡಿ ಹಾಗೆ ಹೇಗೆ ಕಾಣಿಸ್ತಿದೆ ಅಂತ. ಕಾಣೋದು ಅಂತ ಅಲ್ಲ, ಬಟ್ ಹಾಗೆ ಚೆನ್ನಾಗಿರುತ್ತೆ, ನೋಡ್ಬೋದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಿಟ್ಕೊಂಡು ಬೇಗ ಆಗುತ್ತೆ ಅನ್ನೋದೊಂದು. ಅದಕ್ಕೆ ಸ್ವಲ್ಪ ನೀರು, ಒಂದು 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ನಾವು ನೋಡಿದ್ರೆ ಎಲ್ಲ ಕಪ್ಪು, ಅದರಲ್ಲಿ 3 ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಇದೇ ರೀತಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕುದಿಬೇಕು. ಕುದಿ ಬರೋ ಗಂಟ ನಾವು ಮುಚ್ಚಿರೋಣ. ಕುದ್ದಿರುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ, 3 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಲ್ಟು, ನೀರು ಹಾಕಿದ್ದೀವಲ್ಲ ಅದರಿಂದಾಗಿ ಮೇಲ್ಗಡೆ ಸಾಲ್ಟ್ ಹಾಕ್ತಾಯಿದ್ದೀವಿ. ಈಗ ಮುಚ್ಚಿ ಇಡ್ತಾ ಇದ್ದೀವಿ. ಮುಚ್ಚಿ ಅಮ್ಮ. ಈಗ ಆಗಿದೆ.